ಇಲ್ಲ ಕಾಳಸಂತೆಗೆ ಹೋಗ್ತದೆ ಅನ್ನೋ ಚಿಂತನೆಯಿಂದ ನಾವೆಲ್ಲ ಕಡೆಗಿಂದ ರಿಪೋರ್ಟ್ ಬಂದು ಅದಕ್ಕೆ ಇಂದಿರಾ ಕಿಟ್ ಕೊಟ್ಟರೆ ಪೌಷ್ಟಿಕ ಆಹಾರವನ್ನು ಕೊಟ್ಟಂಗಾಗುತ್ತೆ. ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಕೊಡೋದ್ರ ಮುಖಾಂತರ ಪೌಷ್ಟಿಕ ಆಹಾರ ಮನೆಗೆ ಕುಟುಂಬಕ್ಕೆ ಪ್ರಯೋಜನ ಆಗ್ತವೆ, ಮಕ್ಕಳು ಬೆಳೆಯೋ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ತೀರ್ಮಾನ ಮಾಡಿದ್ದೀವಿ. ಬಹುತೇಕ 1 ಫೆಬ್ರವರಿ ಇಲ್ಲಾದರೂ ಮಾರ್ಚಿಯಲ್ಲಿ ಆ ಫುಡ್ ಕಿಟ್ಟನ್ನು ವಿತರಣೆ ಮಾಡುವ ಏರ್ಪಾಟಾಗಿದೆ. ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಫೈನಲೈಸ್ ಆದಮೇಲೆ ನಾವು 1,24,25 ಲಕ್ಷ ಕಾರ್ಡ್ಗಳಿಗೆ ಈ ಫುಡ್ ಕಿಟ್ಟನ್ನು ಕೊಡುವಂಥದ್ದನ್ನು ಏರ್ಪಾಡು ಮಾಡ್ತೀವಿ. ಹಾಗಾಗಿ ಕರೆಕ್ಟ್ ತಾನೇ 3 kg ಜನರಿಗೆ A to Z ಅಂಗಡಿಗಳು ಎಲ್ಲ ಕೂಡ ಮೌಲ್ಯಮಾಪನಕ್ಕೆ ಬರ್ತದೆ. ಲೀಗಲ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ನಮ್ಮ ಕೆಳಗಡೆ ಇದೆ. ಅದು ಗ್ರಾಹಕರಿಗೆ ಅನುಕೂಲ. ಯಾಕಂದರೆ ಅಂಗಡಿ ಕ್ಲೀನಾಗಿ ಎನ್ಕ್ವೈರಿ ಮಾಡಿದರೆ ಅಳತೆಯಲ್ಲಿ ಏರ್ಪೇರಿದೆ. ಅಳತೆ ಏರ್ಪೇರಿನ ಸರಿಪಡಿಸೋ ಕೆಲಸ ನಮ್ಮದಿದೆ. ಅದರ ಸೂಪರ್ವಿಷನ್ನು ಅದರ ಉಸ್ತುವಾರಿ DC ಇರ್ತಾರೆ. ಅದರಿಂದ ಅದನ್ನು ಮಾಡೋದರಿಂದ ಸಾವಿರಾರು ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಒಂದು 100 ರೂಪಾಯಿ ಪೆನಾಲ್ಟಿ ಹಾಕಿದರೆ 1,000 ರೂಪಾಯಿಯಷ್ಟು ಗ್ರಾಹಕರಿಗೆ ಅನುಕೂಲ ಆಗುತ್ತೆ. 1,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾನಂದರೆ ಅಂಗಡಿಗಳ ಚೆಕ್ ಮಾಡಿದ್ದಾನಂದರೆ ಆ ಕರೆಕ್ಟ್ ಆದರೆ 10,000 ಅಷ್ಟು ಗ್ರಾಹಕರಿಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಕೋನದಿಂದ ಅಳತೆ ಮಾಡುವಂಥದ್ದು, ತೂಕ ಮಾಡುವಂಥದ್ದನ್ನು ನಾವು ಪರಿಷ್ಕರಣೆ ನಡೀತಾ ಇದೆ. ಇನ್ನು ಮಾರ್ಚ್ ಒಳಗಡೆ ಅವ್ರಿಗೇನು ಟಾರ್ಗೆಟ್ ಕೊಟ್ಟಿದ್ದೀವಿ ಅದನ್ನು ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ. ಎಂಟೈರ್ ಜವಾಬ್ದಾರಿ ಇವತ್ತು ರಾಗಿ ಖರೀದಿ ಕೇಂದ್ರಗಳು ನೋಡೋದು, ಫುಡ್ ಇಲಾಖೆಯಲ್ಲಿ ಇವನ್ನೆಲ್ಲ ನೋಡ್ಕೊಳ್ಳೋದು ನಮ್ಮ ಲೆವೆಲ್ನಲ್ಲಿ DC ಅವ್ರಿಗೆ ಇರ್ತಾರೆ. ಅದಾದಮೇಲೆ ಸಲಹೆ ಮಾಡಿದ್ದೇನೆ. ಏನು ಮಾಡಬೇಕು ಅಂದರೆ ಮನೆ ಕಟ್ಟೋದಕ್ಕೂ ಬೇರೆ ಇದಕ್ಕೂ ಸಾಲ ತಗೊಂಡಿರ್ತಾರೆ, 2 ವೀಲರ್ಸ್ ತಗೊಂಡಿರ್ತಾರೆ, ಅವೆಲ್ಲ ಕೂಡ ಕನ್ಸಿಡರ್ ಮಾಡ್ಬೋದು. ಯಾರು ಪರ್ಮನೆಂಟ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಗೈಡ್ಲೈನ್ಸಲ್ಲಿ 7.5 ಎಕರೆ ಜಮೀನು ಯಾರಿಗಿರ್ತದೆ, ಸ್ವಂತ ಕಾರು, ಅವರ ಆರೋಗ್ಯ, ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋರು ಬಿಟ್ಟರೆ ಮಿಕ್ಕಿದ್ದು ಮನೆ ಕಟ್ಟೋದಕ್ಕೆ ಅಥವಾ ಲೋನ್ ತಗೊಳಕ್ಕೆ ಮಾಡಿರೋದನ್ನು ಅವರು BPL ಒಳಗಡೆ ಬರ್ತಾರೆ. ಅವ್ರಿಗೇನಾದರೂ ಇದ್ದರೆ 15 ದಿನ ಕೊಟ್ಟರೆ ತಹಸೀಲ್ದಾರ್ ಅವರು ಅದನ್ನು ವಾಪಸ್ ಮಾಡಿ ಅವರಿಗೆ ದೇವಸ್ಥಾನಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದ್ವಿ. 15 ದಿನದೊಳಗಡೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ, ಯಾರಿಗಾದರೂ ಅಂಥದ್ದಾಗಿದ್ದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅವ್ರು 15 ದಿನದಲ್ಲಿ ಮತ್ತೆ ಅವ್ರಿಗೆ ಸರಿ ಮಾಡಿ ಆ ಕಾರ್ಡನ್ನು BPLಗೆ ಸೇರಿಸಿ ಕೊಡಬೇಕು ಅಂತ. ಸರ್, ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡಬೇಕು ಅನ್ನೋದಿತ್ತಲ್ಲ, ಅದು ಚರ್ಚೆಯಲ್ಲಿದೆ. ಇನ್ನೂ ತೀರ್ಮಾನ ಆಗಿಲ್ಲ. ಬಹುತೇಕ ಮಾಡಬೇಕಾಗ್ತದೆ ಅನ್ನಿಸ್ತದೆ. ಯಾಕಂದರೆ 1,20,000 ಅಂದರೆ ಇವತ್ತು ನಾರ್ಮಲ್ಲು ವೇಜಸ್ ಆ್ಯಕ್ಟ್ ಪ್ರಕಾರ ಕೂಡ 400 ರೂಪಾಯಿ 500 ರೂಪಾಯಿ ಇದೆ. ಹಂಗಾದಾಗ 1,80,000 ಆಗ್ತದೆ ನಾರ್ಮಲ್ ತಿಂಗಳ ಕೂಲಿ. ಅದರಿಂದ ಹಿಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಮೇಲೆ ಇದನ್ನಿಷ್ಟು ಮಾಡಿದ್ದೀವಿ. ಮತ್ತು ಇದನ್ನು ನಾವು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಿನಿಮಮ್ ಕೂಲಿ ಇಷ್ಟಿರೋದ್ರಿಂದ ಅದಕ್ಕಿಂತ ಮೇಲ್ಪಟ್ಟ ಆದಾಯ ಬಂದಾಗ ಮಾತ್ರ ಕನ್ಸಿಡರ್ ಮಾಡಬೇಕು ಅನ್ನೋ ವಿಷಯ ಪ್ರಸ್ತಾವನೆ ಇದೆ. ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಹಿಂದೆ ಏನಾಗಿತ್ತು ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಂಡು, ಅದಕ್ಕೆ ನಾನು ಹೇಳಿದ್ದೀನಲ್ಲಿ ನಾವು 1 ವಾರದಲ್ಲಿ ನಾನು ಸೇರಿಸಿ ನಮ್ಮ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಈ ಖರೀದಿ ಕೇಂದ್ರಗಳಿಗೆ ವಿಸಿಟ್ ಮಾಡೋದು ವಾರಕ್ಕೊಂದು ಸಾರಿ. ಜಿಲ್ಲಾಧಿಕಾರಿಗಳು ಹೋಗ್ತಾರೆ ಒಂದು ಕಡೆ, CO ಹೋಗ್ತಾರೆ, ಆಮೇಲೆ SP ಅವರು ಕೂಡ ಹೋಗ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ಇಷ್ಟಿದೆ. ನಾನು ಒಂದೊಂದು ಖರೀದಿ ಕೇಂದ್ರಕ್ಕೆ 1 ವಾರದಲ್ಲಿ ಒಂದು ಸಾರಿ ವಿಸಿಟ್ ಮಾಡ್ತಾರೆ. ಏನು ವ್ಯತ್ಯಾಸ ಇಲ್ಲ. ಯಾರೂ ಗೋಣಿಚೀಲಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಸರ್ಕಾರ ನೇರವಾಗಿ ಸಪ್ಲೈ ಮಾಡ್ತದೆ. ಅದಕ್ಕೆ ಯಾರೂ ಕೊಡಬಾರ್ದು ಅಂತ ಕೂಡ ಹೇಳ್ತೀನಿ. ಗುಣಮಟ್ಟದ ಸಪ್ಲೈ ಮಾಡ್ಬೇಕಂತ ರೈತರನ್ನು ಮನವಿ ಮಾಡ್ತೀವಿ. ಗುಣಮಟ್ಟದ ಬಗ್ಗೆ ಸಸ್ಪೆಂಡ್ ಮಾಡ್ತೀವಿ. ಅಧಿಕಾರಿ ಇಲ್ಲವೇ ಇಲ್ಲ. ಒಂದು ಕಡೆ ಬಹುತೇಕ ಕೂಡ ರೇಷನ್ ಅಂಗಡಿಗಳಲ್ಲಿ ಕೋಳಿಗೂ ಹಾಕಕ್ಕಾಗಲ್ಲ ಅಂದ್ರೆ ಸರ್ ತಗೊಂಡರು